ಶ್ರೀ ಗುರುಸಾರ್ವಭೌಮರ ಆಗಮಿಸಿದ ದಯಮಾಡಿ ಯಾರೂ ಮಾತನಾಡದೆ ಶಾಂತರಾಗಿ ಕಾರ್ಯಕ್ರಮವನ್ನು ಶ್ರೀ ಶ್ರೀ ಸೋಮೇಂದ್ರ ತೀರ್ಥ ಶ್ರೀಪಾದಗಳವರು ವಿಶ್ವಗೀತಾ ಪರ್ಯಾಯದ ಈ ಸಂದರ್ಭದಲ್ಲಿ ಸಂಕಲ್ಪಿಸಿದ ಪ್ರಧಾನ ಯೋಜನೆ ಕೋಟಿಗೀತ ಲೇಖನ ಯಜ್ಞ. ಅದರ ಸ್ಮಾರಕವಾಗಿ ಕೃಷ್ಣನ ಸಂಪ್ರದಾಯ ಸಂಸ್ಥಾನದ ಅಧಿಪತಿಗಳಾದ ಪರಮಪೂಜ್ಯ ಶ್ರೀ ಶ್ರೀ ಸೋಮೇಂದ್ರ ತೀರ್ಥ ಶ್ರೀಪಾದಗಳವರಿಗೆ ಆಮಂತ್ರಣವನ್ನು ಭಕ್ತಿ ಶ್ರದ್ಧೆಯಿಂದ ನೀಡಲಾಗಿದೆ. ಅದರಂತೆ ಇವತ್ತು ಕೃಷ್ಣನ
ಇವತ್ತು ಇಲ್ಲಿಗೆ ಆಗಮಿಸಿದ್ದಾರೆ. ಕೃಷ್ಣನಿಗೆ ಎಷ್ಟು ಸಂತೋಷ ಅಂದ್ರೆ ತಾನೇ ಈ ಮೂಲಕ ರಾಮಾಯ ರಾಮಕಥಾದಿವಸ ಚತುರ್ಥ ಪರ್ಯಾಯದ ವಿಶ್ವಗೀತಾ ಪರ್ಯಾಯದ ಬಹಳ ಮಹತ್ವದ ಐತಿಹಾಸಿಕ ದಿವಸ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಮಂತ್ರಾಲಯದಿಂದ ರಾಘವೇಂದ್ರ ಸ್ವಾಮಿಯವರ ಒಂದು ಆಗಮನ ಇವತ್ತು ನಮ್ಮ ಪರ್ಯಾಯಕ್ಕೆ ಕಿರೀಟ ಇಟ್ಟ ಹಾಗೆ ಆಗಿದೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ನಮ್ಮ ವಿಶ್ವಗೀತಾ ಪರ್ಯಾಯದ ಮುಖ್ಯ ಒಂದು ಕಾರ್ಯಕ್ರಮವೇ ಭಗವದ್ಗೀತೆಯ ಪ್ರಚಾರ ಆಗಬೇಕು ಎನ್ನುವಂತಹ ದೃಷ್ಟಿಯಲ್ಲಿ ಕೋಟಿ ಗೀತಾಲೇಖನ ಇತ್ಯಾದಿ ಅನೇಕ ವಿಧದ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದು, ಅದರ ಸ್ಮಾರಕವಾಗಿ ಶ್ರೀಕೃಷ್ಣನಿಗೆ ಪಾರ್ಥಸಾರಥಿ ಸುವರ್ಣ ರಥವನ್ನು ಸಮರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಉತ್ಸವ ಬ್ರಹ್ಮನಾದಂತಹ ಕೃಷ್ಣನಿಗೆ ಮಳೆಗಾಲದಲ್ಲಿಯೂ ಕೂಡ ಉತ್ಸವ ಆಗಬೇಕು, ಹಾಗೆಯೇ ಮಳೆ ಬಂದರೂ ಕೂಡ ಒಳಗಡೆ ಉತ್ಸವ ನೆಲವಾಗಲು ಎನ್ನುವಂತಹ ದೃಷ್ಟಿಯಲ್ಲಿ ಗರ್ಭಗುಡಿಯ ಸುತ್ತ ಈ ಒಂದು ಚಿನ್ನದ ರಥದ ಉತ್ಸವ ನಡೆಯಬೇಕು ಎನ್ನುವಂತಹ ಉದ್ದೇಶದಲ್ಲಿ ಈ ಒಂದು ಸುವರ್ಣ ರಥವನ್ನು ಸಂಕಲ್ಪಿಸಿದ್ದು, ಕೋಟಿ ಗೀತಾಲೇಖನ ಯಜ್ಞದಲ್ಲಿ ಭಾಗವಹಿಸುವ ಎಲ್ಲ ಕೋಟ್ಯಂತರ ಭಕ್ತರ ಒಂದು ಭಕ್ತಿಯ ಸ್ಮರಣಿಕೆಯಾಗಿ ಈ ಒಂದು ರಥವನ್ನು ಸಮರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದು, ಅದು ಯಾವ ಕೈಯಿಂದ ಮೂಲ ರಾಮದೇವರೇ ಇವತ್ತು ಆಗಮಿಸಿ ಮೂಲ ರಾಮದೇವರ ವಿಶೇಷ ಅರ್ಚಕರಾದಂತಹ ಸುರೇಂದ್ರ ತೀರ್ಥರಿಂದ ಇವತ್ತು ಚಾಲನೆ ಆಗಬೇಕು ಅಂತ ಯಾಕೆಂದರೆ ಸುವರ್ಣ ರಥವನ್ನು ಯಾರು ಪ್ರಾರಂಭ ಮಾಡಬೇಕಂದ್ರೆ ಸುವರ್ಣ ಹಸ್ತರಾದವರು ಈ ಮಂತ್ರಾಲಯ ಮಾಡಿದರೆ ಸುವರ್ಣಮಯವನ್ನು ಮಾಡಿದರು. ಹಾಗಾಗಿ ಸುವರ್ಣ ಪುರುಷರು ಅವರ ಮಂತ್ರಾಲಯ ಮಠದಲ್ಲಿ ಇರುವಷ್ಟು ಚಿನ್ನ ಸುವರ್ಣದ ಮಠವೇ ಅದು ಆಗಿದೆ. ಹಾಗಾಗಿ ಅಂತಹ ಸುವರ್ಣ ಮಠದ ಅಧಿಪತಿಗಳಿಂದ ಸುರೇಂದ್ರ ತೀರ್ಥರಿಂದ ಈ ಒಂದು ರಥಕ್ಕೆ ಮುಹೂರ್ತ ಚಾಲನೆ ಆಗಬೇಕು ಅಂತ ಅದು ಕೃಷ್ಣನ ಸಂಕಲ್ಪ ಆಗಿದೆ. ಅದರಂತೆ ನಾವು ಕೇಳಿಕೊಂಡಾಗ ಅವರು ಬಹಳ ದೊಡ್ಡ ಮನಸ್ಸು ಮಾಡಿ ಬಹಳ ಕಷ್ಟಪಟ್ಟರು. ಎಲ್ಲ ಇವತ್ತು ಪೂರ್ಣಕ್ಕೆ ಬರಬೇಕು ರೀತಿಯಿಂದ ಇಲ್ಲಿ ಬಂದು ನಮಗೆ ಆಯಾಸವಾದರೂ ಕೂಡ ನಮ್ಮ ಮೇಲಿನ ವಿಶೇಷ ಪ್ರೀತಿಯಿಂದ ಅವರು ಇಲ್ಲಿ ಆಗಮಿಸಿದ್ದರು. ನಮಗೆ ಬಹಳ ಒಂದು ಸಂತೋಷವಾಗಿದೆ. ಸುರೇಂದ್ರರು ಸುಮ್ರೇಂದ್ರರು ಈ ಎರಡು ಹೆಸರುಗಳಲ್ಲಿ ಏನು ವ್ಯತ್ಯಾಸವಿಲ್ಲ, ಎಂದು ಒಂದೇ ಹೆಸರು. ಅಂತಹ ಒಂದು ಈ ಮಠಗಳಲ್ಲಿ ಅತ್ಯಂತ ಒಂದು ಆಪ್ತರ ಅಂತ ಹೇಳಬಹುದಾದರೆ ಸುಬ್ರೇಂದ್ರ ಸುಬ್ರೇಂದ್ರ ಇಂತಹ ನಮ್ಮ ಅವರ ಮುಖಾಂತರವೇ ಈ ಒಂದು ಸುವರ್ಣ ರಥಕ್ಕೆ ಚಾಲನೆ ಆಗಬೇಕು ಅಂತ ನಾವು ಸಂಕಲ್ಪ ಮಾಡಿದಂತೆ ಅವರಿಗೆ ಆಗಮಿಸುವುದಕ್ಕೆ ಅವರಿಗೆ ಪೂರ್ವಕವಾದಂತಹ ಒಂದು ಸ್ವಾಗತವನ್ನು ನಾವು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇವೆ. ಅವರ ಅಮೃತಹಸ್ತದಿಂದ ಸುವರ್ಣ ಹಸ್ತದಿಂದ ಪ್ರಾರಂಭವಾದಂತಹ ಈ ಒಂದು ರಥದ ಒಂದು ನಿರ್ಮಾಣ ಕ್ಷಿಪ್ರಗತಿಯಲ್ಲಿ ಆಗಿ ಕೃಷ್ಣ ಅದರಲ್ಲಿ ಬಂದು ಕೂತ್ಕೊಳ್ಳುವ ಹಾಗೆ ಆಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಹಾರೈಸ್ತಾ ಅವರಿಗೂ ಅವರ ಮಠದ ಎಲ್ಲ ವಿದ್ವಾಂಸರಿಗೂ ಎಲ್ಲ ಭಕ್ತರಿಗೂ ಕೂಡ ಆರ್ಥಿಕವಾದಂತಹ ಸ್ವಾಗತವನ್ನು ಬಯಸ್ತಾ ನಮ್ಮ ಪರ್ಯಾಯ ಕಾಲದಲ್ಲಿ ಮೂಲ ರಾಮದೇವರ ಒಂದು ಪೂಜೆಯೂ ಕೂಡ ಇಲ್ಲಿ ನಡೀತಾ ಇರುವುದು ಇದು ಬಹಳ ಒಂದು ಸಂತೋಷದ ವಿಷಯವಾಗಿದೆ. ರಾಮಕೃಷ್ಣರು ಇವತ್ತು ಮನೆಗೆ ಬಂದರು ಅಂತಾರೆ. ರಾಮದೇವರು ಕೃಷ್ಣದೇವರು ಇಬ್ಬರು ಕೂಡ ಇಲ್ಲಿಗೆ ಸನ್ನಿಹಿತರಾಗಿದ್ದು ನಮ್ಮನ್ನೆಲ್ಲ ಅನುಗ್ರಹಿಸ್ತಾ ಇದ್ದಾರೆ. ಅಂತಹ ಸುರೇಂದ್ರ ತೀರ್ಥರಿಗೆ ಶ್ರೀಮಠದ ಎಲ್ಲ ಭಕ್ತರಿಗೂ ಕೂಡ ನಾವು ವಿಶೇಷವಾದ ಆರ್ಥಿಕವಾದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ. ಮಹಾಪೂಜೆ ಮುಗಿದ ತಕ್ಷಣ ಮುಹೂರ್ತ ಕಾರ್ಯಕ್ರಮವು ಕೂಡ ನಡೆಯಲಿದೆ. ಅದರಲ್ಲಿಯೂ ಕೂಡ ಎಲ್ಲ ಭಕ್ತರು ಭಾಗವಹಿಸಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ರಾಜಾಂಗಣದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಅದೇ ಸುರೇಂದ್ರ ತೀರ್ಥರಿಗೆ ಪರ್ಯಾಯ ಮಾಡಿದ ವತಿಯಿಂದ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಟುಕೊಂಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಬಹಳ ಒಂದು ಪ್ರೀತಿಯಿಂದ ಆಗಮಿಸಿದಂತಹ ಸುರೇಂದ್ರ ತೀರ್ಥರಿಗೆ ನಾವು ಮತ್ತೊಮ್ಮೆ ಆರ್ಥಿಕ ಸ್ವಾಗತವನ್ನು ಬಯಸ್ತಾ ನಮ್ಮ ಅವರ ಒತ್ತಡದ ಕಾರ್ಯ
ಕಾರ್ಯಕ್ರಮ ಹೇಗಿರ್ತದೆ ಅಂತ. ಅವರ ಡೈರಿಯಲ್ಲಿ ಬಿಡುವಿದ್ದ ದಿವಸ ಇಲ್ಲಿಗೆ ಬನ್ನಿ ಅಂದ್ರೆ ಡೈರಿಯಲ್ಲಿ ಬಿಡುವು ಇರುವುದೇ ಇಲ್ಲ. ಇವತ್ತು ತುಂಬಾ ಜನ ನಮ್ಮನ್ನು ಬೈಕುತ್ತಾ ಇದ್ದಾರೆ. ಯಾರು ಅಂದ್ರೆ ಬೇರೆ ಯಾರಲ್ಲ, ಮುಂಬೈ ಜನ ಇವತ್ತು ಅವರ ಪೂಜೆ ಕ್ಯಾನ್ಸಲ್ ಮಾಡಿ ಗುರುಗಳು ಇಲ್ಲಿ ಬಂದಿದ್ದಾರೆ. ಮುಂಬೈಯಲ್ಲಿ ಬಹಳ ಕಾರ್ಗರಲ್ಲಿ ಬಹಳ ದೊಡ್ಡ ಮಠ ಇದೆ. ಪ್ರತಿ ವರ್ಷದ ಸಂಪ್ರದಾಯದಂತೆ ಅವರು ಪುಣೆಗೆ ಹೋಗುವಾಗ ಅಲ್ಲಿ ಸಂಸ್ಥಾನ ಪೂಜೆ ಮಾಡುವ ಪದ್ಧತಿ. ಈ ಸಂಸ್ಥಾನ ಪರ್ಯಾಯ ಸಂಸ್ಥಾನದ ಆಮಂತ್ರಣ ಅಂತ ಹೇಳಿ ಮುಂಬೈ ಕಾರ್ಯಕ್ರಮ ರದ್ದುಗೊಳಿಸಿ ಅಷ್ಟು ದೂರದಿಂದ ಇಲ್ಲಿಗೆ ಬಂದು ಮತ್ತೆ ಇಲ್ಲಿಂದ ರಾತ್ರಿಯಲ್ಲೇ ಜರ್ನಿ ಮಾಡಿ ಪುಣೆಗೆ ಹೋಗ್ಬೇಕಾದ್ರೆ ಅಷ್ಟು ಒತ್ತಡದ ಅವರ ಸಂಚಾರ. ನಾವೆಲ್ಲ ಕೃಷ್ಣನ ಸನ್ನಿಧಾನದಲ್ಲಿ ಸೇರಿದ್ದೇವೆ. ಇದರ ಜನ್ಮಾಂತರದ ಸುಕೃತ ಇದು. ಒಂದು ಅನುಸಂಧಾನ ಕಣ್ಣೆದುರಿಗೆ ನಾವು ಕಟ್ಕೊಳ್ಬೇಕಾದದ್ದು ಅಂದ್ರೆ ಸುಮಾರು 400 ವರ್ಷದ ಹಿಂದೆ ಒಂದು ನಾವು ಅಂದಾಜು ಮಾಡೋಣ. ಇದೇ ರೀತಿಯಲ್ಲಿ ಪರ್ಯಾಯ ಶ್ರೀಪಾದರ ಆಮಂತ್ರಣ, ಮೂಲರಾಮದೇವರ ಆಗಮನ, ಮಂತ್ರಾಲಯದ ಗುರುಸಾರ್ವಭೌಮರೇ ಇಲ್ಲಿಗೆ ಬಂದಿದ್ರು. ಇದೇ ಸನ್ನಿಧಾನದಲ್ಲಿ ಸುಬುಧೇಂದ್ರ ಕೂತ ಸನ್ನಿಧಾನ ಅಂತಲೇ ಅಂದುಕೊಂಡು ಸುಬುಧೇಂದ್ರ ಕುಳಿತುಕೊಂಡಂತಹ ಸ್ಥಳದಲ್ಲಿ ಇಂದು ನನಗೆ ಗೋವಿಂದ ಅಂತ ಹಾಡಿ ಕೃಷ್ಣನನ್ನ ಕೂರಿಸಿದ್ರು ಅಂತ ಅನುಸಂಧಾನ ಮಾಡೋದು. ಆಮೇಲೆ ಅವರಿಗೆ ಎಷ್ಟು ದೊಡ್ಡ ಕೃಷ್ಣ ಒಲಿದಿದ್ದಾನೆ ರಾಯರಿಗೆ ಅಂದ್ರೆ, ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ರಾಜಾಂಗಣದಲ್ಲಿ ಹೇಳಿದಾಗಿದ್ರೆ ಎಫೆಕ್ಟ್ ಇರಲ್ಲ. ಯತಿತ್ರಯರ ಸನ್ನಿಧಾನದಲ್ಲಿ ಒಮ್ಮೆ ನಾವು ಮೆಲುಕು ಹಾಕಬೇಕು. ಇವತ್ತು ಮಂತ್ರಾಲಯದ ಶ್ರೀಗಳವರು ಯಾವುದೇ ಊರಿಗೆ ಹೋಗಿ ಜಾತಿ ಮತ ಯಾವುದೂ ಇಲ್ಲ, ಎಲ್ಲರೂ ಕೈ ಹಿಡಿದು ಕೇಳುದು ಸ್ವಾಮಿ ಯಂತ್ರ ಕೊಡಿ ಅಂತ. ಯಂತ್ರ ಲಕ್ಷ ಲಕ್ಷ ಜನ ಇಸ್ಕೊತಾರೆ. ಈ ಯಂತ್ರಕ್ಕೆ ವಿಶೇಷ ಶಕ್ತಿಯನ್ನ ರಾಯರು ಪಡೆದಿದ್ದು ಇದೇ ಸನ್ನಿಧಾನ. ಈ ಕೃಷ್ಣ ಇವತ್ತು ಸಂಸ್ಥಾನದಲ್ಲಿ ನೀವು ನೋಡಿ, ನೀವು ಸಂಸ್ಥಾನದಲ್ಲಿ ಅವರು ತೋರಿಸ್ತಾರೆ, ಗ್ರಂಥದ ಸಮರ್ಪಣೆಯನ್ನ ಮಾಡಿ ರಾಯರು ಇದೇ ಸನ್ನಿಧಾನದಲ್ಲಿ ತಾವು ನಿರ್ಮಾಣ ಮಾಡಿದ ಒಂದು ಸುಂದರವಾದ ಕೃಷ್ಣನ ಮೂರ್ತಿ, ಅದನ್ನ ಪ್ರತಿನಿತ್ಯ ಪೂಜೆ ನಡೀತಾ ಇದೆ. ಅದರ ಶಕ್ತಿಯಿಂದ ಎಲ್ಲ ವಿಧವಾದ ದೋಷಗಳ ನಿವಾರಣೆಗೆ ಆ ಯಂತ್ರವನ್ನ ಕೊಡ್ತಾರೆ. ಹಾಗಾಗಿ 2 ಘಟನೆಗಳನ್ನ, ಒಂದು ರಾಯರು ಇಲ್ಲೇ ಕೂತು ಕೃಷ್ಣನನ್ನ ಒಲಿಸಿಕೊಂಡಿತ್ತು, ಇನ್ನೊಂದು ಇಂದು ಏನಿದೆ ಅದರ ಜೊತೆಯಲ್ಲಿ ನಮ್ಮ ಕನಕಕಿಂಡಿಯ ಎದುರಿಗೆ ವಿಜೇಂದ್ರ ತೀರ್ಥರಿಗೆ ವಾದಿರಾಜ ಗುರುಸಾರ್ವಭೌಮರು ಕೊಟ್ಟಂತಹ ಸ್ಥಳ ಅದು. ಅವರಿಗೆ ಮಾತ್ರ ನೋಡಿ ದಿನಾ ಕೃಷ್ಣ ಕಾಣಿಸ್ತದೆ. ರಾಯರು ಅಲ್ಲಿ ಕೂತಿದ್ದಾರೆ. ಅಲ್ಲಿ ರಾಯರು ಕುಳಿತುಕೊಂಡು ಸರಿಯಾಗಿ 100 ವರ್ಷ ಈಗ ಆಗ್ತಾ ಇದೆ. ಶತಮಾನೋತ್ಸವದ ಸಂದರ್ಭ ಈ ಎಲ್ಲ ಒಂದು ಸುವರ್ಣ ಕಾಲದಲ್ಲಿ ಗುರುಗಳು ಆಗಮಿಸಿದ್ದಾರೆ. ಯತೀಂದ್ರರಿಗೆ ನಾವೆಲ್ಲ ಅನಂತ ಪ್ರಣಾಮಗಳನ್ನ ಹೇಳ್ತಾ ಮಂತ್ರಾಲಯ ಶ್ರೀಪಾದಂಗಳವರು ಅನುಗ್ರಹ ಸಂದೇಶವನ್ನ ನೀಡಬೇಕು ಅಂತ ತಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸ್ತಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸುಷಮೀಂದ್ರ ಕರಾಬ್ಜೋಕ್ತಂ ರಾಘವೇಂದ್ರ ಗುರುಪ್ರಿಯಂ ಶ್ರೀಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರಥಂ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಇದು ಉಪನ್ಯಾಸದ ವೇದಿಕೆ ಅಲ್ಲ, ಸಾಂಕೇತಿಕವಾಗಿ ಕೃಷ್ಣನ ಮುಂದೆ ಒಂದೆರಡು ಮಾತುಗಳನ್ನು, ವಾಕ್ಪುಷ್ಪಗಳನ್ನ ಸಮರ್ಪಿಸುವಂತಹ ಒಂದು ಅವಕಾಶ. ಉಡುಪಿಯ ಅಷ್ಟಮಠಗಳಲ್ಲಿ ಪ್ರಮುಖವಾದಂತಹ ಕುತ್ತಿಗೆ ಮಠ, ಕುತ್ತಿಗೆ ಪರ್ಯಾಯದ ಅವಧಿ ಇದು ವಿಶ್ವ ಪರ್ಯಾಯದ ಒಂದು ಸಂಕೇತ. ಕೋಟಿ ಗೀತಾಲೇಖನ ಯಜ್ಞವೇ ಮೊದಲಾದಂತಹ 10 ಹಲವು ಕಾರ್ಯಕ್ರಮಗಳನ್ನು ಇಡೀ ವಿಶ್ವದ ಸಮಸ್ತ ಆಸ್ತಿಕರಿಂದಲೂ ಕೂಡ ಮಾಡಿಸುವಂತಹ ಒಂದು ಕಾರ್ಯಕ್ರಮವಾದಂತಹ ಈ ಪರ್ಯಾಯದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಆತ್ಮೀಯರು, ಸಮಾಜಮುಖಿಗಳು, ಜೊತೆಯಲ್ಲಿ ಶ್ರೀಮದ್ ಆಚಾರ್ಯರು ಜಗದ್ಗುರುಗಳು ಅವರ ಜಗದ್ಗುರುತ್ವವನ್ನು ವಿಶ್ವದ ಎಲ್ಲೆಡೆಯಲ್ಲಿಯೂ ಕೂಡ ಅವರ ಸಿದ್ಧಾಂತವನ್ನ ಸಾರಿ ಶ್ರೀಮದ್ ಆಚಾರ್ಯರ ಕೊಡುಗೆ ಮಹತ್ವವನ್ನು ಎಲ್ಲ ಕಡೆಯಲ್ಲೂ ಪ್ರಸರಿಸ್ತಾ ಇರುವಂತಹ ವಿಶ್ವದ ಗೀತಾಲೇಖನ ಯಜ್ಞ ಆದರೆ ವಿಶ್ವದ ಸ್ವಾಮಿಗಳು ನಮ್ಮ ಕುತ್ತಿಗೆ ಸ್ವಾಮಿಗಳು. ಅವರ ಸರಳತೆ, ಯಥಾರ್ಥವಾಗಿ ಜನಗಳ ಜೊತೆಯಲ್ಲಿ ವ್ಯವಹರಿಸೋದು, ಪಾಠ ಪ್ರವಚನ, ಕೃಷ್ಣನ ಆರಾಧನೆ, ಗ್ರಂಥ ಲೇಖನ, ಜೊತೆಯಲ್ಲಿ ಸಮಾಜಮುಖಿಯಾದ ಕಾರ್ಯಕ್ರಮಗಳು ಎಲ್ಲವನ್ನೂ ಕೂಡ ಶ್ರೀಕೃಷ್ಣ ಮನಗಂಡು ಅವರ ಚತುರ್ಥ ಪರ್ಯಾಯವನ್ನು ಅತ್ಯಂತ ಯಶಸ್ವಿಯಾಗಿ
ಸಂಪೂರ್ಣವಾಗಿ ಶ್ರೀಕೃಷ್ಣ ಸ್ವೀಕಾರ ಮಾಡ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ಕೃಷ್ಣನಿಗೆ ಉತ್ಸವ ಯಾವತ್ತೂ ನಿಲ್ಲಬಾರದು. ಮಳೆಗಾಲದಲ್ಲಿ ಉಡುಪಿಯ ರಥಬೀದಿಯಲ್ಲಿ ರಥೋತ್ಸವದ ಕಾರ್ಯಕ್ರಮ ಅನ್ನುವಂಥದ್ದು ಮಳೆಯ ತೊಂದರೆಯ ಹಿನ್ನೆಲೆಯಲ್ಲಿ ಒಳಗಡೆಗೆ ಪಲ್ಲಕ್ಕಿ ಉತ್ಸವ ಮಾತ್ರ ಮಾಡುವಂತಹ ಕ್ರಮ. ಆದರೆ ಶ್ರೀಪಾದಂಗಳವರ ಚಿಂತನೆ ಕೃಷ್ಣ ಯಾವತ್ತೂ ಕೂಡ ರಥದಲ್ಲಿ ಕುಳಿತು ಭಕ್ತರ ಮನೋರಥವನ್ನು ಪೂರ್ಣ ಮಾಡಬೇಕು ಎಂಬುದಾಗಿ ಒಂದು ಉದಾರ ಚಿಂತನೆಯಿಂದ ಪಾರ್ಥಸಾರಥಿ ರಥವನ್ನ ಸುವರ್ಣ ರಥವನ್ನ ಸಮರ್ಪಣೆ ಮಾಡಬೇಕು, ತದಂಗವಾದ ಚಾಲನೆಯನ್ನು ನೀಡಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿ ಇಂದಿನ ಶುಭ ಮುಹೂರ್ತದಲ್ಲಿ ಚತುರ್ಯುಗ ಮೂರ್ತಿ ಬ್ರಹ್ಮಕರಾಚಿತ ಮೂಲರಾಮದೇವರನ್ನ ಇಲ್ಲಿ ಆಹ್ವಾನ ಮಾಡಿ ವೈಷ್ಣವಿ ಮಧ್ವಕರಾಚಿತನಾದಂತಹ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ರಾಮಕೃಷ್ಣರ ಸರ್ವರೂಪೇ ಸ್ವಭೇದವಾನ್ ಎಂಬುದಾಗಿ ಹೇಳಿದರೂ ಕೂಡ ಬೇರೆ ಬೇರೆ ಅವತಾರ ಕಾರ್ಯ ನಿಮಿತ್ತವಾಗಿ ರಾಮರೂಪದಿಂದ ಕೃಷ್ಣ ರೂಪದಿಂದ ಭಗವಂತ ಸಜ್ಜನರಿಗೆ ಉದ್ಧಾರ ದುರ್ಜನರ ನಿಗ್ರಹವನ್ನು ಮಾಡಿ ಜ್ಞಾನ ಸ್ಥಾಪನೆಯನ್ನು ಮಾಡಿರ್ತಕ್ಕಂಥದ್ದು ನಾವು ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ತಿಳಿತೇವೆ. ಅಂತಹ ಎರಡು ರೂಪಗಳ ಸಮ್ಮಿಲನ ಎಂಬುದಾಗಿ ರಾಮನನ್ನು ನೋಡಿ ಕೃಷ್ಣ ನಾನು ಹೀಗೆ ಇದ್ದ ಅಂತ ಕೃಷ್ಣ ಹೇಳ್ತಾನೆ, ರಾಮ ನಾನು ಹೀಗೆ ಆಗಿದ್ದೇನಾ ಅಂತ ಕೃಷ್ಣ ನೋಡ್ತಾನೆ, ಪರಸ್ಪರ ರೂಪಗಳನ್ನು ನೋಡ್ತಾನೆ. ಆದ್ರೆ ಇವತ್ತು ಒಂದು ವಿಶೇಷ ಅಂತಂದ್ರೆ ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಲು ರಾಮ ಎಂಬುದಾಗಿ ಶ್ರೀಕೃಷ್ಣ ರಾಮ ಅಂತ ಮುಂದೂ ರಾಮ ಹಿಂದೂ ರಾಮ ಎಲ್ಲ ಕಡೆಯಲ್ಲಿಯೂ ರಾಮನಾಗಿ ತಾನು ಭಕ್ತರಿಗೆ ಕೃಷ್ಣನ ಕ್ಷೇತ್ರದಲ್ಲಿ ತನ್ನ ಎರಡು ರೂಪಗಳನ್ನು ನೋಡಿ ಬೇರೆ ಬೇರೆಯವರು ಈ ರೂಪ ಬೇರೆ ಆ ರೂಪ ಬೇರೆ ಎಂಬುದಾಗಿ ಭೇದ ಚಿಂತನೆ ಮಾಡಬಹುದು. ಆದ್ರಿಂದ ನನ್ನ ಪರಸ್ಪರ ರೂಪಗಳಲ್ಲಿ ಭೇದವಿಲ್ಲ, ಐಕ್ಯ ಚಿಂತನೆ, ರಾಮ ಕೃಷ್ಣ ಎಲ್ಲವೂ ಒಂದೇ ಭಗವಂತನ ರೂಪಗಳು ಎಂಬುವಂತಹದ್ದನ್ನ ಸೈದ್ಧಾಂತಿಕವಾಗಿ ತೋರಿಸಲೋಸ್ಕರವಾಗಿ ಕೃಷ್ಣನು ರಾಮನ ರೂಪದಿಂದ ಇವತ್ತಿಲ್ಲಿ ಸಂಪನ್ನಗೊಂಡಿದ್ದಾನೆ. ಇಂತಹ ಒಂದು ವಿಶೇಷತೆಯನ್ನು ಒಳಗೊಂಡಂತಹ ದಿನ ಕಾರ್ಯಕ್ರಮ ಇದಾಗಿದೆ. ಇನ್ನು ನಮ್ಮ ಕುತ್ತಿಗೆ ಸ್ವಾಮಿಗಳ ಅಭಿಮಾನ, ಅವರ ಚಿಂತನೆಗಳ ಬಗ್ಗೆ ನಾವು ನಮ್ಮ ಬಾಲ್ಯದಿಂದಲೂ ಕೂಡ ನಾವು ಅತ್ಯಂತ ಒಡನಾಟವನ್ನು ಹೊಂದಿದೆವು. ನಾವು ಬಾಲ್ಯದಲ್ಲಿಯೂ ಕೂಡ ನಾವು ಇವತ್ತು ಸನ್ಯಾಸಿಗಳಾಗಿ ಪೀಠಾಧಿಪತಿಗಳಾದಾಗ ಅಣ್ಣ ತಮ್ಮಂದಿರು ಅಂತ ಹೇಳ್ಬೋದು. ಬಾಲ್ಯದಲ್ಲಿಯೂ ನಾವು ಅಣ್ಣ ತಮ್ಮಂದಿರು ಅಂತ ಹೇಳಿಕೊಂಡು ಅವರು ಪೀಠಾಧಿಪತಿಗಳಾಗಿದ್ದಾಗ ನಾವು ಗೃಹಸ್ಥರಾಗಿದ್ದಾಗ ಕೂಡ ನಾವು ಅಣ್ಣ ತಮ್ಮಂದಿರು ಅಂತ ಹೇಳಿದ್ದೇವೆ. ಇವತ್ತು ಅವತ್ತು ಯಾವತ್ತೂ ಕೂಡ ನಾವು ಅಣ್ಣ ತಮ್ಮಂದಿರಾಗೇ ಇರ್ತೇವೆ. ನಮಗೆ ಹಿರಿಯ ಅಣ್ಣನಾಗಿ ಕುತ್ತಿಗೆ ಸ್ವಾಮಿಗಳು ಇದ್ದಾರೆ. ಅವರ ಚಿಂತನೆಗಳಿಗೂ ನಮ್ಮ ಚಿಂತನೆಗಳಿಗೂ ಬಹಳಷ್ಟು ಸಾಮ್ಯ ಅನ್ನುವಂಥದ್ದಿದೆ. ಅಂತ ಸ್ವಾಮಿಗಳ ಪರ್ಯಾಯ ಇದು ಕುತ್ತಿಗೆ ಮಠದ ಪರ್ಯಾಯ ಅಲ್ಲ, ಇದು ನಮ್ಮ ಪರ್ಯಾಯ ಅಂತ ನಾವು ಭಾವಿಸಿದ್ದೇವೆ. ಮತ್ತೆ ಜನ ಕೇಳಬಹುದು, ಸ್ವಾಮಿ ಕುತ್ತಿಗೆ ಪರ್ಯಾಯ ಅಂತ ಕೆಲವರು ಹೇಳಿದ್ರು, ನಿಮ್ಮ ಪರ್ಯಾಯ ಅಂತ ನೀವು ಹೇಳಿದ್ರಿ, ಮತ್ತೆ ಹಾಗಾದ್ರೆ ನಮ್ಮ ಪರ್ಯಾಯ ಅಂದ್ರೆ ಇದು ವಿಶ್ವ ಪರ್ಯಾಯ. ಆದ್ದರಿಂದ ಎಲ್ಲ ಜನರು ಸೇರಿ ಭಗವಂತನಿಗೆ ಮಾಡುವ ಒಂದು ಸೇವಾ ರೂಪವಾದ ಪರ್ಯಾಯವಾದ್ದರಿಂದ ಇದು ಯಾರೊಬ್ಬರ ಪರ್ಯಾಯ ಅಲ್ಲ, ಇದು ವಿಶ್ವ ಪರ್ಯಾಯ. ವಿಶ್ವದ ಕೃಷ್ಣ ಭಕ್ತರಿಂದ ಸೇವೆಯನ್ನು ಸ್ವೀಕಾರ ಮಾಡಿ ಸಮರ್ಪಣೆ ಮಾಡುವಂತಹ ಪರ್ಯಾಯ ಇದು ನಮ್ಮ ಪರ್ಯಾಯ, ಇದು ಕುತ್ತಿಗೆ ಪರ್ಯಾಯ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆ ಪಡ್ತೇವೆ. ಅಂತಹ ಸ್ವಾಮಿಗಳ ನೇತೃತ್ವದಲ್ಲಿ ಚತುರ್ಥ ಪರ್ಯಾಯ ಬಹಳ ವೈಭವದಿಂದ ಭಕ್ತಿಯಿಂದ ಸಂಪ್ರದಾಯಗಳ ಹಿನ್ನೆಲೆಯಲ್ಲಿ ಅದು ನಡೆದುಕೊಂಡು ಬರ್ತಾ ಇದೆ. ನಮ್ಮೆಲ್ಲರ ಒಂದು ಪ್ರಾರ್ಥನೆ ಭಗವಂತನಲ್ಲಿ ಅವರ ಪಂಚಮ ಪರ್ಯಾಯವೂ ಕೂಡ ಅವರು ಮಾಡಬೇಕು ಎಂಬುದಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಉತ್ತಮವಾದಂತಹ ಮತ್ತೆ ಅವರು ಎಷ್ಟು ಸರಳರು ಅಂತಂದ್ರೆ ಯಾರೊಬ್ಬರ ಜೊತೆಯಲ್ಲೂ ಕೂಡ ಇವತ್ತು ಕುತ್ತಿಗೆ ಸ್ವಾಮಿಗಳನ್ನು ಹೊರಗೆ ನೋಡಬಹುದು, ಅವರನ್ನ ಒಳಗೆ ನೋಡಿದ್ದೇವೆ. ಹಾಗಾಗಿ ಯಾರ ಬಗ್ಗೆಯೂ ಕೂಡ ಕಟುವಾದ ಮಾತುಗಳನ್ನ, ಯಾರ ವೈಯಕ್ತಿಕ ವಿಚಾರಗಳನ್ನು ಕೂಡ ಎತ್ತದೆ ಎಲ್ಲರ ಜೊತೆಯಲ್ಲಿ ಸೌಹಾರ್ದದಿಂದ ಇರುವಂತಹ ಸ್ವಾಮಿಗಳು ನಮ್ಮ ಕುತ್ತಿಗೆ ಸ್ವಾಮಿಗಳು. ಅಂತಹ ಸ್ವಾಮಿಗಳ ಪರ್ಯಾಯ ನಿಜವಾಗಲೂ ಕೂಡ ಅರ್ಥಪೂರ್ಣವಾಗಿ ಸಂಪನ್ನಗೊಂಡಿದೆ ಅಂತ ಹೇಳ್ತಾ, ಅವರ ಶಿಷ್ಯರು ಕೂಡ ಹಾಗೆ ನಗುಮುಖದ ಶಿಷ್ಯರು ಸುಶೇಂದ್ರ ತೀರ್ಥರು ಅವರು ಸಾರ್ಥಕ ನಾಮಧೇಯರಾಗಿ ಉತ್ತಮ ಶಿಷ್ಯರಾಗಿ ಉತ್ತಮ ಗುರುಗಳನ್ನು ಪಡೆದವರಾಗಿ ಗುರುಗಳ ಸೇವೆ, ಕೃಷ್ಣನ ಸೇವೆ, ಮುಖ್ಯ ಪ್ರಾಣದೇವರ ಸೇವೆಯನ್ನು ಮಾಡುತ್ತಾ ಒಳ್ಳೆ
ಸುಮಾರು 10-20 ವರ್ಷಗಳ ಪ್ರವಚನದ ಮಾಡುವಂತಹ ಶೈಲಿ ಹೇಗಿದೆಯೋ ಅದಕ್ಕೆ ವಿಭಿನ್ನವಾದ ರೀತಿಯಲ್ಲಿ ಸರಳವಾದ ರೀತಿಯಲ್ಲಿ ತಮ್ಮ ಪ್ರವಚನವನ್ನ ಎಲ್ಲ ಜನರಿಗೆ ಉಣಬಡಿಸ್ತಾ ಇದ್ದಾರೆ ಅಂತಹ ಶಿಷ್ಯರ ಸಮೇತರಾದಂತಹ ಗುರುಗಳನ್ನ ಈ ಸಂದರ್ಭದಲ್ಲಿ ಅಭಿನಂದಿಸಿ ಮತ್ತೆ ಉಡುಪಿಯ ಕೃಷ್ಣನ ಸೇವೆಗೂ ರಾಯರು ಇಲ್ಲಿ ಒಂದು ರೂಪದಿಂದ ಇಲ್ಲಿ ಕುಳಿತಿದ್ದಾರೆ. ಅವರು ಪ್ರಹ್ಲಾದರಾಜರಾಗಿದ್ದಾಗ ಕೃಷ್ಣಗ್ರಹ ಗೃಹೀತಾತ್ಮ ಅಂತ ಹೇಳಿದಂತೆ ಅವರಿಗೆ ಕಣ್ಣು ಮುಚ್ಚಿದ್ರೆ ಒಳಗೆ ಕೃಷ್ಣನ ರೂಪ, ಕಣ್ಣು ತೆರೆದರೆ ಹೊರಗೆ ಕೃಷ್ಣನ ರೂಪ. ಇದನ್ನ ನಾವು ಎಲ್ಲಿ ನೋಡ್ಬೋದು ಅಂತಂದ್ರೆ ಉಡುಪಿಯಲ್ಲಿ ನೋಡ್ಬೋದು. ಅವರು ಧ್ಯಾನಾಸಕ್ತರಾಗಿದ್ದಾಗ ಒಳಗೆ ಮೂಲರಾಮನಿಂದ ಅಭಿನ್ನನಾದಂತಹ ಕೃಷ್ಣನ ರೂಪ ಅವರಿಗೆ ಕಾಣ್ತದೆ. ಕಣ್ಣು ತೆರೆದು ನೋಡಿದಾಗ ವೈಷ್ಣವಿ ಮಧ್ವಕರಾರ್ಚಿತನಾದಂತಹ ಕೃಷ್ಣನ ರೂಪ ಅವರಿಗೆ ಕಣ್ಣೆದುರಿಗೆ ಕಾಣ್ತದೆ. ಇಂತಹ ಒಂದು ಅನುಸಂಧಾನವನ್ನು ನಾವು ಮಾಡಿಕೊಂಡು ಉಡುಪಿಯ ಅಷ್ಟಮಠಗಳಿಗೂ ಅದರಲ್ಲಿಯೂ ಪುತ್ತಿಗೆ ಮಠಕ್ಕೂ ರಾಘವೇಂದ್ರ ಸ್ವಾಮಿ ಜಗದ್ಗುರು ಮಧ್ವಾಚಾರ್ಯ ಮಹಾಸಂಸ್ಥಾನ ರಾಘವೇಂದ್ರ ಸ್ವಾಮಿಗಳವರ ಮಠಕ್ಕೂ ಅವಿನಾಭಾವವಾದಂತಹ ಒಂದು ಸಂಬಂಧ. ಹಾಗಾಗಿ ಯಾವ ಕಾಲದಲ್ಲಿಯೂ ಕೂಡ ಕೃಷ್ಣ ಮಠಕ್ಕೆ ಏನೇ ಸೇವೆ, ಏನೇ ಕಾರ್ಯಕ್ರಮ, ಏನೇ ಇದ್ರೂ ಕೂಡ ರಾಘವೇಂದ್ರ ಮಠ ಆ ಕೃಷ್ಣ ಮಠದ ಜೊತೆಯಲ್ಲಿ ಅಷ್ಟಮಠಗಳ ಜೊತೆಯಲ್ಲಿ ಇರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿಯ ಎಲ್ಲ ಪೂಜೆ ವ್ಯವಸ್ಥೆ ಸಂಪ್ರದಾಯಗಳು ಇದನ್ನೆಲ್ಲ ಭಾವಿ ಸಮೀರರಾದಂತಹ ವಾದಿರಾಜ ಗುರು ಸರ್ ಅವರು ಹಾಕಿಕೊಟ್ಟಂತಹ ರೀತಿಯಲ್ಲಿ ಕ್ರಮವಾಗಿ ಅದು ನಡೆದುಕೊಂಡು ಬರ್ತಾ ಇದೆ. ಅಂತಹ ಕ್ರಮ ಮತ್ತು ಉಡುಪಿಯ ವಿಶೇಷತೆ, ಆ ಅನ್ನಬ್ರಹ್ಮನ ಒಂದು ವಿಶೇಷ ಆರಾಧನೆ ನಿರಂತರವಾಗಿ ನಡೆಯಲಿ ಎಂಬುದಾಗಿ ರಾಘವೇಂದ್ರ ಸ್ವಾಮಿಗಳ ಮೂಲಕವಾಗಿ ವಾದಿರಾಜ ಸ್ವಾಮಿಗಳು, ಅವರ ಮೂಲಕವಾಗಿ ಮುಖ್ಯ ಪ್ರಾಣದೇವರು, ಅವರ ಅಂತರ್ಯಾಮಿಯಾದಂತಹ ಕೃಷ್ಣನ್ ವೈಷ್ಣವಿ ಮಧ್ವಕರಾರ್ಚಿತರಾದ ಶ್ರೀ ಕೃಷ್ಣನಿಂದ ಅಭಿನ್ನನಾದ ನಮ್ಮ ಉಪಾಸ್ಯ ಮೂರ್ತಿ ಚತುರ್ಯುಗ ಮೂರ್ತಿ ಬ್ರಹ್ಮಕರಾರ್ಚಿತ ಮೂಲ ರಾಮದೇವರ ಪಾದ ಪದ್ಮಗಳಲ್ಲಿ ಪ್ರಾರ್ಥಿಸುವ ಮೂಲಕ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಾನವಾಗಲಿ. ಶ್ರೀಕೃಷ್ಣ ಮೂಲ ರಾಮದೇವರಿಗೆ ಪರಮ ಪೂಜ್ಯ ಪರ್ಯಾಯ ಶ್ರೀಪಾದರ ಮೂಲಕ ಸುವರ್ಣದ ಆಭರಣ ಸಮರ್ಪಣೆ ಮಾಡಿದರೆ, ಮೂಲ ರಾಮ ಕೃಷ್ಣನ ಸನ್ನಿಧಾನಕ್ಕೆ ತನ್ನ ವಿಶೇಷವಾದ ನೆನಪಿನ ಉಡುಗೊರೆಯಾಗಿ ಸರವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಇವತ್ತು ಸುವರ್ಣ ರಥದ ನಿರ್ಮಾಣಕ್ಕೆ ಚಾಲನೆ, ಹಾಗಾಗಿ ಸುವರ್ಣವನ್ನೇ ರಾಮದೇವರು ಕೊಡುವ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ಸುವರ್ಣ ಪ್ರಿಯನಾಗಿದ್ದಾನೆ. ಹಾಗಾಗಿ ಸುವರ್ಣಗಳು ಅಂತಂದ್ರೆ ಶ್ರೀಮದ್ ಆಚಾರ್ಯರ ಶಾಸ್ತ್ರಗಳು, ವೇದಗಳು, ಉಪನಿಷತ್ತುಗಳು, ಪುರಾಣಗಳು ಅಂತಹ ಒಂದು ಹಾರವನ್ನು ಶ್ರೀಪಾದಂಗಳವರು ನಿತ್ಯ ಪಾಠ ಪ್ರವಚನಗಳ ಮೂಲಕವಾಗಿ ಅವರು ಸಮರ್ಪಣೆ ಮಾಡ್ತಾ ಇದ್ದಾರೆ. ನಾವು ಪಾಠ ಪ್ರವಚನಗಳ ಮೂಲಕವಾಗಿ ಕೃಷ್ಣ ರಾಮರಿಗೆ ಸುವರ್ಣಗಳ ಹಾರವನ್ನು ಸಮರ್ಪಣೆ ಮಾಡುವ ಜೊತೆಯಲ್ಲಿ ಕೃಷ್ಣ ತನ್ನದೇ ಆದಂತಹ ರೂಪ, ಆ ಮೂಲರಾಮನ ರೂಪ, ಆ ಮೂಲರಾಮನಿಗೆ ಸುವರ್ಣದ ಹಾರವನ್ನು ಸಮರ್ಪಣೆ ಮಾಡಿದರೆ ಮೂಲರಾಮ ಹೇಳ್ತಾನೆ, ನನ್ನ ರೂಪ ಅದು ಯುಗಾಂತರದ ರೂಪ, ಕೃಷ್ಣನ ಕಲವು ಕೃಷ್ಣ ಪ್ರಶಸ್ತಿದೆ ಅಂತ ಹೇಳಿ ಕಲಿಯುಗದಲ್ಲಿ ಕೃಷ್ಣ ರೂಪದಿಂದ ವಿಶೇಷವಾಗಿ ನಾನು ಅನುಗ್ರಹ ಮಾಡ್ತಾ ಇದ್ದೇನೆ ಅಂತ ಹೇಳಿ ಮೂಲರಾಮ ಕಲಿಯುಗದ ಆರಾಧ್ಯ ದೈವನಾದ ಕೃಷ್ಣನಿಗೆ ಸುವರ್ಣದ ಒಂದು ಹಾರವನ್ನ ತಾನು ಸುಗುಣೇಂದ್ರ ತೀರ್ಥದಿಂದ, ಮತ್ತೆ ಯಾಕೆಂತಂದ್ರೆ ಭಗವಂತ ಅನಂತ ಗುಣ ಪರಿಪೂರ್ಣ, ಅವನಲ್ಲಿರುವಂತಹ ಗುಣಗಳೆಲ್ಲವೂ ಕೂಡ ಸುಗುಣಗಳು. ಬೇರೆ ಮತದಲ್ಲಿ ಹೇಳಿದಂತೆ, ನೈಯಾಯಿಕರು ಹೇಳಿದಂತೆ ಸುಖ ದುಃಖ ಇಚ್ಛೆ ದ್ವೇಷ ಪ್ರಯತ್ನ ಧರ್ಮಾಧರ್ಮ ಸಂಸ್ಕಾರ ಚತುರ್ವಿಂಶತಿರ್ಗುಣ ಅಂತ ದುಃಖ ದ್ವೇಷ ಪ್ರಯತ್ನ ಇವುಗಳನ್ನು ಕೂಡ ಗುಣಗಳನ್ನಾಗಿ ನೈಯಾಯಿಕರು ಪರಿಗಣಿಸ್ತಾರೆ. ಆದರೆ ನಮ್ಮ ಸಿದ್ಧಾಂತಗಳಲ್ಲಿ ಅವುಗಳನ್ನ ಅಲ್ಲ, ಗುಣಗಳು ಅಂತ ಪರಿಗಣಿಸೋದಿಲ್ಲ. ಹಾಗಾಗಿ ಏನೆಲ್ಲ ಭಗವಂತನ ಅನಂತ ಕಲ್ಯಾಣ ಗುಣಗಳಿದ್ದಾವೆ ಅಂತಹ ಅನಂತ ಕಲ್ಯಾಣ ಗುಣಗಳನ್ನ ಯಾವಾಗಲೂ ಪ್ರತಿಪಾದನೆ ಮಾಡುವಂತಹ ಸುಗುಣೇಂದ್ರ ತೀರ್ಥರ ಪರ್ಯಾಯದಲ್ಲಿ ಮೂಲರಾಮದೇವರು ಕೃಷ್ಣನಿಗೆ ಸುವರ್ಣದ ಹಾರವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಅನುಸಂಧಾನ ಮಾಡೋಣ. ಸಂಸ್ಥಾನದ ಮಹಾಪೂಜಾ ಕಾರ್ಯಕ್ರಮ ಮತ್ತು ಇವತ್ತು ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಚ್ಛಂಯೋ ರಾವೃಣೀಮಹೇ ಗಾತುಂ ಯಜ್ಞಾಯ
गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जिगातु भेषजम् शं नो अस्तु द्विपदे शं चतुष्पदे ॐ शान्ति शान्ति शान्तिः सहस्रशीर्षा पुरुषः सहस्राक्षः सहस्रपात् स भूमिं विश्वतो भृत्वा अत्यतिष्ठद्दशाङ्गुलम् पुरुष एवेदगुं सर्वम् यद्भूतं यच्च भव्यम् उतामृतत्वस्येशानः यदन्नेनातिरोहति एतावानस्य महिमा अतोऽध्यायागुश्च पूरुषः पादोऽस्य विश्वभूतानि त्रिपादस्यामृतं दिवि त्रिपादोर्ध्वबुधैत्पुरुषः पादोऽस्येह भवात् पुनः ततो विश्वं व्यक्रामतो शासनानशने अभि तस्माद्विराडजायत विराजो अधिपूरुषः स जातो अत्यरिच्यत पश्चाद्भूमिमधो पुरः यत्पुरुषेण हविषा देवा यज्ञमतन्वत वसन्तो अस्यासीदाज्यम् ग्रीष्म यद्मः शरद्धविः सप्तास्यासन्मरिधयः त्रिसप्तसमिधः कृताः देवा यद्यज्ञम् तन्वानाः अबध्नन् पुरुषम् पशुम् तम् यज्ञम् बर्हिषि प्रोक्षन् पुरुषम् जातमग्रतः तेन देवा अयजन्त साध्यार्षयश्च ये तस्माद्यज्ञात् सर्वहुतः सम्भृतम् पुरुषदाज्यम् पशुगुस्तागुश्चक्रे वायव्यान् आरण्यान् ग्राम्याश्च ये तस्माद्यज्ञात् सर्वहुतः अर्चः सामानि जज्ञिरे छन्दागुंसि जज्ञिरे तस्मात् यजुस्तस्मादजायत तस्मादश्वा अजायन्त एके चोभयादतः गावो हजज्ञिरे तस्माज्जाता अजावयः यत्पुरुषं व्यदधुः कतिधा व्यकल्पयन् मुखं किमस्य कौ बाहू कावूरूपादावुच्येते ब्राह्मणोऽस्य मुखमासीत् बाहूराजन्यः कृतः ऊरू तदस्य यद्वैश्यः पद्भ्यागुं शूद्रो अजायत चन्द्रमा मनसो जातः चक्षुः सूर्यो अजायत मुखादिन्द्रश्चाग्निश्च प्राणाद्वायुरजायत नाभ्या आसीदन्तरिक्षम् शीर्ष्णोद्यौः समवर्तत पद्भ्याम् भूमिर्दिशः श्रोत्रात् तथा लोकागुम् अकल्पयन् वेदाहमेतम् पुरुषम् महान्तम् आदित्यवर्णम् तमसस्तु पारे सर्वाणि रूपाणि विचित्य धीरः नामानि कृत्वाभिवदन्यदास्ते धाता पुरस्ताद्यमुदा जहार शक्रः प्रविद्वान् प्रदिशश्च तस्रः तमेवम् विद्वानमृत ह्य भवति नान्यः पन्था अयनाय विद्यते यज्ञेन यज्ञमयजन्त देवाः तानि धर्माणि प्रथमान्यासन् ते हनाकम् महिमानः सचन्ते यत्र पूर्वे साध्याः सन्ति देवाः अद्भ्यः सम्भूतः पृथिव्यैरसाच्च विश्वकर्मणः समवर्तताधि तस्य त्वष्टा विदधद्रूपमेति तत्पुरुषस्य विश्वमाजानमग्रे वेदाहमेतम् पुरुषम् महान्तम्
आदित्यवर्णं तमसः परस्तात् तमेवं विद्वानमृत इह भवति नान्यः पन्था विद्यते यनाय प्रजापतिश्चरति गर्भे अन्तः अजायमानो बहुधा विजायते तस्य धीराः परिजानन्ति योनिम् मरीचीनां पदमिच्छन्ति वेधसः यो देवेभ्य आतपति यो देवानां पुरोहितः पूर्वो यो देवेभ्यो जातः नमो रुचाय ब्राह्मये रुचं ब्राह्मं जनयन्तः देवा अग्रे तदब्रुवन् यस्त्वैवं ब्राह्मणो विद्यात् तस्य देवा असन्वसे ह्रीष्यते लक्ष्मी च पत्न्यो अहोरात्रे पार्श्वे नक्षत्राणि रूपम् अश्विनौ व्यात्तम् इष्टं मनिषाण अमुं मनिषाण सर्वं मनिषाण तच्छंयोरावृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जिगातु भेषजम् शं नो अस्तु द्विपदे शं चतुष्पदे ॐ शान्तिः शान्तिः शान्तिः। ರಾಯೆಂದ ಮಾತ್ರದೊಳು ರಕ್ತಮಾಂಸದೊಳಿದ್ದ ಆಯಸ್ತವಾದ ಅತಿ ಪಾಪವನ್ನು ಮಾಯ ಮಾಡಿ ಮತ್ತೆ ಮಾಯೆಂದೆನಲು ಹೊರಬಿದ್ದ ಪಾಪಗಳು ಒತ್ತಿ ಒಳಪೋಗದಂತೆ ಕವಾಟವಾಗಿ ಕಾಯುವ ಮಂತ್ರ. ಶ್ರೀರಾಮ ಜಯ ರಾಮ ರಮಣೀಯ ನಾಮ ರಘುರಾಮ. ಶ್ರೀರಾಮ ಶ್ರೀರಾಮ ಜಯ ರಾಮ ಜಯ ರಾಮ ರಮಣೀಯ ನಾಮ ರಘುರಾಮ ರಮಣೀಯ ನಾಮ ರಘುರಾಮ. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ, ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಅಗಣಿತ ಗುಣಗಣ ಶ್ರೀರಾಮ, ಆಶ್ರಿತ ವತ್ಸಲ ಶ್ರೀರಾಮ, ದೀನ ದಯಾಳೋ ಶ್ರೀರಾಮ, ಹರಿ ಸರ್ವೋತ್ತಮ ಶ್ರೀರಾಮ. ದಶಮುಖ ಮರ್ಧನ ದಶರಥ ರಾಮ, ಮಾರುತಿ ಸೇವಿತ ಶ್ರೀರಾಮ. ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ, ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಜಾನಕಿ ಮನೋಹರ ಜ್ಞಾನದಾತ ಕರುಣಾಸಾಗರ ಕೋದಂಡ ರಾಮ. ಭಕ್ತಿ ಪ್ರಿಯನೇ ಮುಕ್ತಿದಾಯಕ ಭಕ್ತಜನ ಶ್ರೀಮಂದಾರನೇ. ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯ, ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯ ಪಾಮರರು ನಾವು ಬಲ್ಲೆವೇನೋ. ರಾಮ 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 ರಾಮ.
ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಧರೆಯುಳಿ ನಾಮಕ್ಕೆ ಸರಿಸಾಟಿ ಇಲ್ಲವೆಂದು ಪರಮ ವೇದಗಳೆಲ್ಲ ಹೊಗಳುತ್ತಿವೆ. ಚಿತ್ತ ಕಾಯಗಳ ಪವಿತ್ರ ಮಾಡು ಪರಿಯ ಭಕ್ತವರ ಹನುಮಂತನೊಬ್ಬ ತಾಬಲ್ಲ. ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ, ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ. ಶಂಖ ಚಕ್ರಧರ ವಿಷ್ಣು ಮುಕುಂದ, ರಾಮ 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 ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಅಗಣಿತ ಗುಣಗಣ ಶ್ರೀರಾಮ, ಆಶ್ರಿತ ವತ್ಸಲ ಶ್ರೀರಾಮ, ದೀನ ದಯಾಳೋ ಶ್ರೀರಾಮ, ಹರಿ ಸರ್ವೋತ್ತಮ ಶ್ರೀರಾಮ, ದಶಮುಖ ಮರ್ಧನ ದಶರಥ ರಾಮ, ಮಾರುತಿ ಸೇವಿತ ಶ್ರೀರಾಮ. ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ.
ಶ್ರೀ ಮೂಲರಾಮಚಂದ್ರ ದೇವರಿಗೆ ಕನಕಾಭಿಷೇಕ ಆಗ್ತಾರೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಮೂಲರಾಮಚಂದ್ರ ದೇವರಿಗೆ ಕನಕಾಭಿಷೇಕ ಆಗ್ತಾರೆ ಪ್ರಾರ್ಥನೆ ಮಾಡ್ಕೊಳ್ಳಿ.
जातो नः महापृथिव्या हिरण्मयकं सर्गश्रीमकं शुभः ಸರ್ವಸಿದ್ಧೇಂದ್ರ ಸಂತಾನೇಂದ್ರ ಮತ್ತು ಬೀಜೇಂದ್ರ ಇವರನ್ನು ಪ್ರಾಪ್ತವಾಗಿದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಂದ ಪುಷ್ಪಾನ ಸಂತಾನ ಗೋಪಾಲ ಕೃಷ್ಣ ದೇವರು ತೀರ್ಥಗರಾರ್ಚನ ಜಯರಾಮಚಂದ್ರ ದೇವರು ಜಯಪ್ರವಾಸಿ ತೀರ್ಥಗರಾರ್ಚನ ಜಯರಾಮಚಂದ್ರ ಮೂರ್ತಿ ಜಯಪ್ರವಾಸಿ ತೀರ್ಥಗರಾರ್ಚನ